ಓಬಳಾಪುರಂ ಮೈನಿಂಗ್ ಕಂಪನಿ ಓಬಳಾಪುರಂ ಗಣಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತ ಸಿಬಿಐನ ಸ್ಪೆಷಲ್ ಕೋರ್ಟ್ ಇವತ್ತು ಹೇಳಿದೆ. ಮಹತ್ವದ ತೀರ್ಪಿದು. ಜನಾರ್ದನ್ ರೆಡ್ಡಿ ಇದರಲ್ಲಿ ತಪ್ಪೆಸಗಿರುವುದು ನಿಜ ಸತ್ಯ ಅಂತ ಹೇಳಿ ಸಿಬಿಐನ ವಿಶೇಷ ಕೋರ್ಟ್ ಹೇಳಿದೆ. ಓಬಳಾಪುರಂ ಮೈನಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 5 ಜನರನ್ನ ತಪ್ಪಿತಸ್ಥರು ದೋಷಿಗಳು ಅಂತ ಹೇಳಿ ತೀರ್ಪನ್ನು ಬರೆಯಲಾಗಿದೆ. ಇಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಸೇರಿದಂತೆ 5 ಜನರಿಗೆ ಶಿಕ್ಷೆ ಪ್ರಕಟವಾಗಿದೆ. ಯಾರು A1 ಅಂದರೆ BV ಶ್ರೀನಿವಾಸ ರೆಡ್ಡಿ, A2 ಜನಾರ್ದನ್ ರೆಡ್ಡಿ 7 ವರ್ಷ ಜೈಲು ಶಿಕ್ಷೆ. ಇವರಿಗೆ 7 ವರ್ಷಗಳ ಕಾಲ ಜೈಲಲ್ಲಿ ಕೊಳಿಬೇಕಾಗತ್ತೆ ಇವರಿಬ್ಬರೂ. ಓಬಳಾಪುರಂ ಗಣಿಗಾರಿಕೆ ಪ್ರಕರಣದಲ್ಲಿ A1 BV ಶ್ರೀನಿವಾಸ ರೆಡ್ಡಿ, A2 ಗಾಲಿ ಜನಾರ್ದನ್ ರೆಡ್ಡಿ, A3 VD ರಾಜಗೋಪಾಲ್, A4 ಓಬಳಾಪುರಂ ಮೈನಿಂಗ್ ಕಂಪನಿ, A7 ಅಲಿ ಖಾನ್ ಇಷ್ಟು ಜನ ದೋಷಿಗಳು ಅಂಥೇಳಿ ಕೋರ್ಟ್ ಇವತ್ತು ಬರೆದಿದೆ. ಸಬಿತಾ ಇಂದಿರಾ ರೆಡ್ಡಿ ನಿವೃತ್ತ IAS ಅಧಿಕಾರಿ ಕೃಪಾನಂದನ್ ಈ ಪ್ರಕರಣದಲ್ಲಿ ಖುಲಾಸೆಯಾಗಿದ್ದಾರೆ. ಜೊತೆಗೆ ಈಗ ಈ ಅಪರಾಧಿಗಳು ಯಾರ್ಯಾರು ಇದ್ದಾರೋ 7 ವರ್ಷ ಜೈಲು ಶಿಕ್ಷೆ ತಗೊಂಡಿದ್ದಾರಲ್ಲ, ಈ ಅಪರಾಧಿಗಳನ್ನು ಚಂಚಲಗೂಡ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಹಗರಣ ಏನು ಅಂದರೆ ನೋಡಿ, ಓಬಳಾಪುರಂ ಮೈನಿಂಗ್ ಕಂಪನಿ ಅಕ್ರಮ ಏನು ಅಂತ ಹೇಳಿದ್ರೆ ಇದರಲ್ಲಿ ಗಾಲಿ ರೆಡ್ಡಿ ಪಾತ್ರ ಏನು, ಗಾಲಿ ಜನಾರ್ದನ್ ರೆಡ್ಡಿ ಪಾತ್ರ ಏನು. ಆಂಧ್ರದ ಅನಂತಪುರಂ ಜಿಲ್ಲೆಯ ಓಬಳಾಪುರಂನಲ್ಲಿ ಗಣಿ ಕಂಪನಿ ಶುರುವಾಗುತ್ತೆ. 2006ರಿಂದ 2009 ಅವಧಿಯಲ್ಲಿ ಗಣಿ ಕಂಪನಿಯನ್ನು ಹುಟ್ಟುಹಾಕಿದ್ದು ಇದೇ ರೆಡ್ಡಿ. ನಿಮಗೆ ಚೆನ್ನಾಗಿ ಗೊತ್ತಿರಲಿ, 2008ರಲ್ಲಿ ಚೈನಾದಲ್ಲಿ ಒಲಿಂಪಿಕ್ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಕಬ್ಬಿಣದ ಅದಿರಿಗೆ ಬಂಗಾರದ ಬೆಲೆ ಬಂದುಬಿಡುತ್ತೆ. ಚೈನಾಗೆ ಇಲ್ಲಿನ ಒಂದು ಅದಿರನ್ನು ರಫ್ತು ಮಾಡ್ತಕ್ಕಂಥ ಕೆಲಸ ಶುರುವಾಗುತ್ತೆ. ಅಷ್ಟಕ್ಕೆ ಮುಂಚೆನೇ 2006ರಲ್ಲೇ ಈ ಓಬಳಾಪುರಂ ಮೈನಿಂಗ್ ಕಂಪನಿ ಹುಟ್ಟಾಕಿದ್ದು ರೆಡ್ಡಿ. ಆಗ ಅವಿಭಜಿತ ಆಂಧ್ರದ ಮುಖ್ಯಮಂತ್ರಿಯಾಗಿದ್ದು YS ರಾಜಶೇಖರ್ ರೆಡ್ಡಿ. ಆ ಸಂದರ್ಭದಲ್ಲಿ ಕಬ್ಬಿಣದ ಅದಿರು ತೆಗೆಯೋದಕ್ಕೆ ಗುತ್ತಿಗೆಯನ್ನು ಕರೆಯಲಾಗಿತ್ತು. ಓಬಳಾಪುರಂನ 68.5 ಹೆಕ್ಟೇರ್, ಹಿರೇಹಾಳದ 39.5 ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆ ಶುರುವಾಗುತ್ತೆ. ಸುಮಾರು 23 ಗುತ್ತಿಗೆದಾರನ ನಿರ್ಲಕ್ಷ್ಯ ಮಾಡಿಕೊಂಡು ಜನಾರ್ದನ್ ರೆಡ್ಡಿಗೆ ಅನುಮತಿ ಸಿಕ್ಕಿರುತ್ತೆ. ಆಗ 23 ಜನ ಬಿಡ್ ಮಾಡೋರು ಇರ್ತಾರಲ್ಲ, ಎಲ್ಲರನ್ನು ಪಕ್ಕಕ್ಕೆ ಸರಿಸ್ಬಿಟ್ಟು ರೆಡ್ಡಿಗೆ ಪರ್ಮಿಷನ್ ಸಿಕ್ಕಿರುತ್ತೆ. ಇದರಲ್ಲಿ ಸರ್ಕಾರಕ್ಕೆ ಬರಬೇಕಾಗಿದ್ದು ಸುಮಾರು 884 ಕೋಟಿ ರೂಪಾಯಿಗಳ ರಾಜಧನ. ಅದನ್ನು ವಂಚನೆ ಮಾಡಿದ್ದಾರೆ ರೆಡ್ಡಿ ಅಂತ ಆರೋಪ. ಜನಾರ್ದನ್ ರೆಡ್ಡಿಗೆ ಆಗಿನ ಗಣಿಗಾರಿಕೆ ಇಲಾಖೆ ಅಧಿಕಾರಿಗಳು ಸಾಥ್ ಕೊಟ್ಟಿದ್ದಂಥ ಆರೋಪ ಕೂಡ ಇತ್ತು. ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಲ್ಲಿಯೇ 2009ರಲ್ಲಿ CBI ತನಿಖೆ ಶುರುವಾಗುತ್ತೆ. 2009 ಡಿಸೆಂಬರ್ 7ನೇ ತಾರೀಕು ಪ್ರಕರಣ ದಾಖಲು ಮಾಡಿಕೊಳ್ಳುತ್ತೆ CBI. 2011ರಲ್ಲಿ ಮೊದಲ ಚಾರ್ಜ್ ಶೀಟನ್ನು ಕೂಡ CBI ಹಾಕಿತ್ತು. 3400ಕ್ಕಿಂತ ಹೆಚ್ಚಿನ ದಾಖಲೆಗಳನ್ನು ಪರಿಶೀಲಿಸಿತ್ತು ನ್ಯಾಯಾಲಯ. 219 ಸಾಕ್ಷಿಗಳನ್ನು ವಿಚಾರಣೆ ಕೂಡ ಮಾಡಿತ್ತು. ಇದೀಗ 14 ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ ತೀರ್ಪು ಪ್ರಕಟವಾಗಿದೆ. ಗಣಿ ಧಣಿ ಜನಾರ್ದನ್ ರೆಡ್ಡಿ ತೀರ್ಪನ್ನು ಕೇಳ್ತಾ ಇದ್ದಂತೆಯೇ ಆಘಾತದಿಂದ ಕೋರ್ಟಲ್ಲೇ ಕುಸಿದಿದ್ದಾರೆ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂಥೇಳಿ ಜನಾರ್ದನ್ ರೆಡ್ಡಿ ಅಳಲಿತ್ತು. ನ್ಯಾಯಾಧೀಶರ ಕೆಲವು ಪ್ರಶ್ನೆಗಳಿಗೆ ಜನಾರ್ದನ್ ರೆಡ್ಡಿ ತಬ್ಬಿಬ್ಬಾಗಿದ್ದಾರೆ. ನಿಮಗೆ 10 ವರ್ಷ ಜೈಲು ಶಿಕ್ಷೆ ಯಾಕಪ್ಪ ಕೊಡಬಾರ್ದು, ಆಜೀವ ಪರ್ಯಂತ ಜೈಲಿನಲ್ಲೇ ನಿನ್ನ ಯಾಕೆ ಇಡಬಾರ್ದು, ನಿನಗೆ ಜೀವಾವಧಿ ಯಾಕೆ ಕೊಡಬಾರ್ದು ಅಂತ ಇವತ್ತು ನ್ಯಾಯಾಧೀಶರು ಕೇಳಿದ್ದಾರೆ. ರೆಡ್ಡಿಗೆ ಜೀವಾವಧಿ ಶಿಕ್ಷೆಯನ್ನು ಯಾಕಪ್ಪ ಕೊಡಬಾರ್ದು ಅಂತ ಕೇಳಿದ್ದಾರೆ. ಜನಪ್ರತಿನಿಧಿಯಾಗಿದ್ದೇನೆ, ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿಬಿಡಿ ಅಂಥೇಳಿ ರೆಡ್ಡಿಯ ಅಳಲು. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವ ಕಾರಣ ಕಡಿಮೆ ಮಾಡಿ ಅಂತ ಮನವಿ ಕೂಡ ಮಾಡಿಕೊಂಡ್ರು. ಯಾವುದಕ್ಕೂ ಕೋರ್ಟ್ ಸೊಪ್ಪಾಗ್ತಂತೆ ಕಾಣಿಸ್ತಾ ಇಲ್ಲ. ರೆಡ್ಡಿ ಮುಂದಿರ್ತಕ್ಕಂಥ ಹಾದಿ ಏನು ಅಂದರೆ ಇಷ್ಟೇ, CBI ಕೋರ್ಟ್ನ ತೀರ್ಪನ್ನು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗಬಹುದು. ಹೈಕೋರ್ಟಲ್ಲಿ CBI ಕೋರ್ಟ್ನ ಆದೇಶಕ್ಕೆ ತಡೆ ಕೊಟ್ಟರೆ ಸ್ವಲ್ಪ ನಿರಾಳ ಆಗಬಹುದು. MLA ಸ್ಥಾನ ಕಳೆದುಕೊಳ್ಳುವ ಭೀತಿಯಿಂದ ಕೊಂಚ ಮಟ್ಟಿಗೆ ದೂರ ಸರಿಯಬಹುದು. CBI ತೀರ್ಪನ್ನು ಹೈಕೋರ್ಟ್ ಎತ್ತಿ ಹಿಡಿದ್ರೆ ರೆಡ್ಡಿಗೆ ಜೈಲಗತಿಯಾಗುತ್ತೆ. ಆಮೇಲೆ ಬೇಕಾದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಅವಕಾಶ ಕೂಡ ಇರಲಿ. ಶಾಸಕ ಸ್ಥಾನದ ಮೇಲೂ ಕೂಡ ತೂಗುಗತಿಯಾಗುತ್ತೆ CBI ವಿಶೇಷ ಕೋರ್ಟ್ನ ಈ ತೀರ್ಪು. 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗಿರೋದ್ರಿಂದ ರೆಡ್ಡಿಗೆ ಜೈಲೇ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ 3.5 ವರ್ಷಗಳ ಕಾಲ ಜೈಲಲ್ಲಿ ಇದ್ದಿದ್ದು ಇದೇ ರೆಡ್ಡಿ. ಈಗ ಮತ್ತೆ 3.5 ವರ್ಷಗಳ ಕಾಲ ಶಿಕ್ಷೆ ತಗೋಬೇಕಾಗತ್ತೆ. ಕಾನೂನಿನ ಪ್ರಕಾರ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆದರೆ ಶಾಸಕ ಸ್ಥಾನದಿಂದ ಅನರ್ಹ ಆಗುತ್ತೆ. ಕರ್ನಾಟಕ ಕಂಡಂತಹ ತುಂಬ ಸ್ಟೈಲಿಶ್ ರಾಜಕಾರಣಿ ಗಾಲಿ ಜನಾರ್ದನ್ ರೆಡ್ಡಿ, ತುಂಬ ಸ್ಟೈಲಿಶ್ ರಾಜಕಾರಣಿ. ರಾಜ್ಯ ರಾಜಕಾರಣದಲ್ಲಿ ಹೆಲಿಕಾಪ್ಟರ್ ಕಲ್ಚರನ್ನು ಪರಿಚಯ ಮಾಡಿಸಿದ್ದೇ ಇದೇ ರೆಡ್ಡಿ ಅಂತ. ಬೆಂಗಳೂರಲ್ಲಿ ತಿಂಡಿ ತಿನ್ನೋಕ್ಕೆ ಬಳ್ಳಾರಿಯಿಂದ ಬರೋದು ಹೆಲಿಕಾಪ್ಟರಲ್ಲಿ. ಶ್ರೀಮಂತ ರಾಜಕಾರಣಿ. ಮನೆಯಲ್ಲಿ ಎಲ್ಲವೂ ಚಿನ್ನ ಲೇಪಿತ ವಸ್ತುಗಳೇ. ಮೇಜು ಕುರ್ಚಿಯಿಂದ ಹಿಡ್ಕೊಂಡು ತಟ್ಟೆವರೆಗೂ ಬಂಗಾರನೇ ಅವ್ರ ಮನೆಯಲ್ಲಿ. ಭವ್ಯ ಬಂಗಲೆ. ಕೃಷ್ಣದೇವರಾಯರ ಆಡಳಿತ ನೆನಪಿಸುವಂತಹ ವಿಜಯನಗರ ಸಾಮ್ರಾಜ್ಯದಂತೆ ಇವರ ಮನೆ ಇತ್ತು ಅಂತ ಹೇಳ್ತಾರೆ. ಇದೆಲ್ಲವೂ ಅಕ್ರಮ ಗಣಿ ಮಣ್ಣಿನಿಂದನೇ ಬಂದಿದ್ದು ಅಂತ ಒಂದು ಆರೋಪ ಕೂಡ ಇತ್ತು. CBI ತನಿಖೆಗೆ ಇಳಿದ ಮೇಲೆ ಎಲ್ಲವೂ ಒಂದು ಕಡೆ ಬಟಾ ಬಯಲಾಗುತ್ತೆ. ಇದೀಗ ರೆಡ್ಡಿ ಜೈಲಿಗೆ ಹೋಗೋಕ್ಕೆ ರೆಡಿ ಆಗಬೇಕು.